ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ಲಾಗಲ್ಲಿ ನಾನೊಂದು ಗಾಡಿ ರಿವ್ಯೂ ಮಾಡಾಕ್ತಿದ್ದೀನಿ. ಯಾವುದು ಅಂತ ನೋಡ್ರಿ. ಸೊ ನಾನು ಸ್ಪ್ಲೆಂಡಿಗೆ ಪೆಟ್ರೋಲ್ ಹಾಕ್ಸ್ಕೊಂಡು JP ನಗರಲ್ಲಿರುವಂಥ ಕೀರ್ತಿ ಟ್ರಯಂಫ್ ಶೋರೂಮ್ಗೆ ಹೋಗ್ತಿದ್ದೀನಿ. ಶೋರೂಮ್ಗೆ ಹೋಗಿ ಗಾಡಿ ಇಸ್ಕೊಂಡು ಅದನ್ನ ಓಡಿಸಿ ರಿವ್ಯೂ ಹೆಂಗಿತ್ತಂತ ನಿಮ್ಗೆ ಹೇಳ್ತಾ ಹೋಗ್ತೀನಿ. ಸೊ ಫುಲ್ ವಿಡಿಯೋ ನೋಡಿ. ಈ ಶೋರೂಮಲ್ಲಿ ಒಳ್ಳೆ ಡಿಸ್ಕೌಂಟು ಡೀಲ್ಸ್ ಜೊತೆಗೆ ನೀವು ಸ್ಟಾಫ್ ಬಿಹೇವಿಯರ್ ಕೂಡ ತುಂಬ ಫ್ರೆಂಡ್ಲಿ ಆಗಿರ್ತದೆ. ನೀವು ನೋಡ್ತಿರ್ಬೋದು ಸ್ಪೀಡ್ 400 ಮತ್ತು ಸ್ಕ್ರಾಮ್ಲರ್ 400X, ಸ್ಪೀಡ್ T4, ಆಮೇಲೆ ಥ್ರಕ್ಸ್ಟನ್ ಕೂಡ ಐತೆ ಇಲ್ಲಿ ಅವೈಲೇಬಲ್ ಇದ್ದಾವೆ. ಚೆಕ್ ಮಾಡಿ. ಆ್ಯಂಡ್ ನೀವೇನಾದರೂ ಟ್ರೈಮ್ ಗಾಡಿಗೆ ಪ್ಲ್ಯಾನ್ ಮಾಡ್ತಾ ಇದ್ರೆ ಎಲ್ಲ ಗಾಡಿಗಳು ಇಲ್ಲಿ ಟೆಸ್ಟ್ ರೈಡಿಗೆ ಸಿಗುತ್ತೆ. ಸೊ ಚೆಕ್ ಮಾಡಿ ನೋಡಿ ತಗೊಳ್ಳಿ. ವೀಕೆಂಡ್ ಆಗಿರೋದ್ರಿಂದ ಟೆಸ್ಟ್ ರೈಡಿಗೆ ಸ್ವಲ್ಪ ಲೇಟ್ ಆಯಿತು, ಬಟ್ ಆಮೇಲೆ ಗಾಡಿ ಸಿಕ್ತು. ಸೊ ನನಗೆ ಕೊಟ್ಟಿರೋದು ಇದು ಫ್ಯಾಂಟಮ್ ಬ್ಲ್ಯಾಕ್ ಕಲರ್ದು ಸ್ಪೀಡ್ 400. ಇದ್ರದ್ದು ಎಕ್ಸಾಸ್ಟ್ ನೋಟು ಸ್ವಲ್ಪ ಹಾಕ್ತೀನಿ, ಕೇಳಿಸ್ಕೊಳ್ರಿ. ನಮಸ್ಕಾರ ಗಾಯ್ಸ್, ಇವತ್ತು ನಾನು ಟ್ರೈಮ್ ಸ್ಪೀಡ್ 400 ಗಾಡಿನ ಟೆಸ್ಟ್ ರೈಡ್ ಮಾಡೋಕ್ಕೆ ಟ್ರೈಮ್ ಶೋರೂಮ್ JP ನಗರಕ್ಕೆ ಬಂದಿರೋದು. ಒಂಥರ ಯೂಸರ್ ರಿವ್ಯೂ ಮತ್ತು ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಟೆಸ್ಟ್ ಮಾಡೋಕ್ಕಷ್ಟೇ, ಯಾವುದೇ ಪ್ರಮೋಷನ್ ಏನಲ್ಲ. ಸೊ ಹೆಂಗಿರುತ್ತಂತ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ಸೊ ಗಾಡಿ ಸ್ಟಾರ್ಟ್ ಮಾಡಿ ನೋಡೋಣ ಇವಾಗ ಹೆಂಗಿರುತ್ತಂತ. ಗಾಡಿ ಸ್ಪೆಸಿಫಿಕೇಷನ್ಸ್ ಬಗ್ಗೆ ಬಂದು ನಿಮಗೆ ಯೂಟ್ಯೂಬಲ್ಲಿ ಆಲ್ರೆಡಿ ಎಲ್ಲ ಮಾಡಾಕಿದ್ದಾರೆ. ಬಟ್ ಇನ್ನು ಶಾರ್ಟಾಗಿ ಹೇಳಬೇಕು ಅಂದರೆ ಇದು 398cc ಲಿಕ್ವಿಡ್ ಕೂಲ್ಡ್ ಇಂಜಿನು, 6 ಸ್ಪೀಡ್ ಗೇರ್ ಬಾಕ್ಸ್ ಜೊತೆ ನಿಮಗೆ ಫ್ರಂಟು ಮತ್ತು ರಿಯರ್ ಡ್ಯುಯಲ್ ಡಿಸ್ಕ್ ಬ್ರೇಕ್ಸು ವಿತ್ ಡ್ಯುಯಲ್ ಚಾನಲ್ ABS. ಬೈಕ್ ವೇಟ್ ಬಂದು 179 kg, ಬಟ್ ನಿಮಗೆ ಅಷ್ಟೇನು ಹೆವಿ ಫೀಲ್ ಆಗಲ್ಲ. ಬಟ್ ಸಿಟಿ ರೋಡ್ಸಿಗೆ ಇದು ಮಾಡಿಸಿದಂಥದ್ದು ನೋಡಿರಿ. ಈ ಥರ ರೋಡ್ಸ್ಗಳೆಲ್ಲ ಇದ್ದರೆ ಸಸ್ಪೆನ್ಷನ್ ತುಂಬ ಚೆನ್ನಾಗಿ ವರ್ಕ್ ಆಗ್ತದೆ. ಆಮೇಲೆ ಸ್ಪೀಡ್ 400ಅಲ್ಲಿ ನಿಮಗೆ 4 ಕಲರ್ಸ್ ಬರ್ತದೆ. ಒಂದು ರೇಸಿಂಗ್ ರೆಡ್ಡು ಮತ್ತು ಪಿಯರ್ಲ್ ಮೆಟಾಲಿಕ್ ವೈಟು, ಫ್ಯಾಂಟಮ್ ಬ್ಲ್ಯಾಕು ಮತ್ತು ರೇಸಿಂಗ್ ಯೆಲ್ಲೋ ಅಂತ. ಇದರ ಸೀಟ್ ಹೈಟ್ ಬಂದು 803 mm, ಬಟ್ ಶಾರ್ಟ್ ರೈಡರ್ಸ್ ಆರಾಮಾಗಿ ನಡೆಸ್ಬೋದು, ಅದೇನು ಪ್ರಾಬ್ಲಮ್ ಆಗೋಲ್ಲ. ಆಮೇಲೆ ಹ್ಯಾಂಡ್ಲಿಂಗು ನೋಡ್ತಿರ್ಬೋದು ಇವಾಗ, ಆರಾಮಾಗಿ ಟರ್ನ್ ಎಲ್ಲ ಈಸಿಯಾಗಿ ಮಾಡ್ಕೋಬೋದು ಸಿಟೀಲಿ. ಗಾಡಿದು ಆ್ಯಕ್ಚುಲಿ ರೋಡ್ ಪ್ರೆಸೆನ್ಸ್ ತುಂಬ ಚೆನ್ನಾಗೈತೆ. ಸಿಟಿಗಂತ ಮಾಡಿಸಿದ ಗಾಡಿ ಇದು. ಒಂಥರ ಫುಲ್ ಕಂಫರ್ಟೇಬಲ್ ರೈಡಿಂಗ್ ಪೊಸಿಷನ್ನು. ಮತ್ತು ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 13 ಲೀಟ್ರು. ಸೊ ನೀವು ಈಸಿಲಿ 25ರಿಂದ 30 ಮೈಲೇಜ್ ಕೊಟ್ಟರು ಆರಾಮಾಗಿ ಒಂದು 300ರಿಂದ 320 ಕಿಲೋಮೀಟ್ರ್ ಕವರ್ ಮಾಡ್ಕೋಬೋದು ಒಂದು ಸ್ಟ್ರೆಚ್ಚಲ್ಲಿ. ಇದೊಂಥರ ರೆಟ್ರೋ ಸ್ಟೈಲ್ ಗಾಡಿ, ಅಷ್ಟೇನು ಫೀಚರ್ಸ್ ಇರೋಲ್ಲ ನಿಮಗೆ, ಬಟ್ ಒಂದು ಕೀ ಇಮ್ಮೊಬಿಲೈಸರ್ದು ಅಂತ ಫೀಚರು. ಆಮೇಲೆ ಬಿಟ್ಟರೆ ಸ್ಲಿಪ್ಪರ್ ಕ್ಲಚ್ ಏನಿಲ್ಲ, ಬಟ್ ಅಡ್ಜಸ್ಟಬಲ್ ಕ್ಲಚ್ಚು ಲಿವರ್ಸ್ ಇದ್ದಾವೆ. ಆಮೇಲೆ ಗಾಡಿ ಫಿಟ್ ಆ್ಯಂಡ್ ಫಿನಿಶ್ ತುಂಬ ಚೆನ್ನಾಗೈತೆ. ವಿತ್ ಆಲ್ ಫುಲ್ LED ಸೆಟಪ್ ಗಾಡಿದು. ಇಂಡಿಕೇಟರ್ಸು ಆಗಲಿ, ಅದು LED ಹೆಡ್ ಲ್ಯಾಂಪ್ ಆಗಲಿ ಎಲ್ಲ ಚೆನ್ನಾಗೈತೆ. ಮತ್ತು ಗಾಡಿದು ಲೋ ಆ್ಯಂಡ್ ಟಾರ್ಕ್ ತುಂಬ ಚೆನ್ನಾಗೈತೆ. ನಿಮಗೆ ಕೊಡುತ್ತಲ್ಲ ಇನಿಷಿಯಲ್ ಫುಲ್ಲು ಆ ಟಾರ್ಕ್ ಚೆನ್ನಾಗೈತೆ. ನಿಮಗೆ ಒಂಥರ ಥ್ರಿಲ್ ಐತೆ ಗುರು ಇದು. ಯಾಕಂದರೆ 39.5 bhp ಪವರು ಮತ್ತು 37.5 Nm ಟಾರ್ಕ್ ಐತೆ. ಸೊ ಆರಾಮಾಗಿ ನೀವು ಈಸಿಲಿ 160-140 ಕ್ರಾಸ್ ಮಾಡ್ಕೋಬೋದು. ಬಟ್ ಟ್ರಾಫಿಕಲ್ಲಿ ಆಗಿರೋದ್ರಿಂದ ನಾನು ಒಂದು 4th ಗೇರಲ್ಲಿನೇ ಓಡಿಸಿದ್ದೀನಿ. ಆರಾಮಾಗಿ ಈಸಿಲಿ ಪಿಕಪ್ ಮಾಡ್ತಾಯಿದ್ದು ಗಾಡಿ. ಆಮೇಲೆ ಈ ಗಾಡಿ ಫಸ್ಟ್ ಸರ್ವಿಸ್ ಬಂದು 16,000 ಕಿಲೋಮೀಟ್ರ್ ಆದಮೇಲೆ. ಹೀಟಿಂಗ್ ಇಶ್ಯೂಸ್ ಅಂತ ಅಂದರೆ ಆಬ್ವಿಯಸ್ಲಿ 400cc ಗಾಡಿ ಹೀಟಿಂಗ್ ಆಗೇ ಆಗುತ್ತೆ, ಬಟ್ ಅಷ್ಟು ವೈಬ್ರೇಷನ್ಸ್ ಇಲ್ಲ. ರಾಯಲ್ ಎನ್ಫೀಲ್ಡಿಗೆ ಕಂಪೇರ್ ಮಾಡಿದ್ರೆ ಎಷ್ಟೋ ಬೆಟರ್ ಇದೆ ಗಾಡಿ. ಬಟ್ ಏನಂದರೆ ಹೀಟಿಂಗ್ ಆಗುತ್ತೆ, ಸ್ವಲ್ಪ ನಿಮಗೆ ಕಾಲಿಗೆ ಫೀಲ್ ಆಗುತ್ತೆ, ಹೊಡೆಯುತ್ತೆ. ಸೊ ನಮ್ಮ ಬಜೆಟ್ ಏನಾದರೂ 3 lakhs ಇದ್ದರೆ, ಅದು 400cc ಪ್ಲ್ಯಾನ್ ಮಾಡ್ತಿದ್ರೆ ಇದು ಒಳ್ಳೆ ಆಪ್ಷನ್ ಅಂತಲೇ ಹೇಳ್ಬೋದು. ಬಟ್ ಇದು ವರ್ತ್ ಅಂತ ಅನ್ಸುತ್ತೆ ನನಗೆ. ನಿಮ್ಗೆ ಏನು ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರ ವೀಡಿಯೋಸ್ಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.